ನಮಸ್ಕಾರ ಸ್ನೇಹಿತರೆ. ಏನು ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾದಂಥ ಶೋಭಾ ಕರಂದ್ಲಾಜೆ ಅವರು ಗೆದ್ದಿದ್ದಾರೆ. ಹಾಗೆ ರಾಜೀವ್ ಗೌಡ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ರಾಜೀವ್ ಗೌಡ ಅವರು 70,000 ಮತಗಳ ಹಿನ್ನಡೆಯಿಂದ ಸೋತಿದ್ದಾರೆ. ನಾನು ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಪರವಾಗಿ ಮತವನ್ನು ಯಾಚನೆ ಮಾಡಿದ್ದೆ. ನಮ್ಮ ಬೂತ್ನ ನಂಬರ್ 252. ಅದರಲ್ಲಿ ಒಟ್ಟು ಮತ ಚಲಾವಣೆ ಆಗಿರೋದು 488 ಜನ. ಅದರಲ್ಲಿ 286 ಜನ ಬಿ ಜೆ ಪಿಗೆ ಹಾಕಿದರೆ 196 ಜನ ಕಾಂಗ್ರೆಸ್ಗೆ ಹಾಕಿದ್ದಾರೆ ಹಾಗೂ 6 ನೋಟ. ಏನು ಈ 196 ಜನಕ್ಕೆ ಕಾಂಗ್ರೆಸ್ಗೆ ಮತ ನೀಡಿದ್ರಲ್ಲ, ಅವ್ರಿಗೆಲ್ಲರಿಗೂ ನನ್ನ ಧನ್ಯವಾದಗಳು. ಎಲ್ಲರೂ ನನ್ನ ಕೇಳ್ತಿದ್ದಾರೆ, ಏನಪ್ಪ ನೀವು ಬಿ ಜೆ ಪಿಯವರ, ಕಾಂಗ್ರೆಸ್ ಅವರ, ಜೆ ಡಿ ಎಸ್ ಅವರ? ಖಂಡಿತವಾಗ್ಲೂ ನಿಮಗೆ ಕ್ಲಾರಿಟಿ ಕೊಡೋದಕ್ಕೋಸ್ಕರನೇ ನಾನು ಬಂದಿದ್ದೇನೆ. ಈ ಚುನಾವಣೆಯಲ್ಲಿ ನಾವು ಕಂಪೇರ್ ಮಾಡಿ ಶೋಭಾ ಕರಂದ್ಲಾಜೆ, ನಾನು ಪ್ರತಿ ಚುನಾವಣೆಯಲ್ಲಿ ಅಭ್ಯರ್ಥಿ ಯಾರು ಪಕ್ಷ ನೋಡಲ್ಲ. ನಾನು ಬಿ ಜೆ ಪಿಯಲ್ಲಿ ಡಾಕ್ಟರ್ ರಾಜೀವ್ ಗೌಡ ಅವರು ಬಿ ಜೆ ಪಿಯಲ್ಲಿದ್ದರೆ ಖಂಡಿತವಾಗ್ಲೂ ನಾನು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತೀನಿ. ಹಾಗಾಗಿ ಇಲ್ಲಿ ನಾನು ಯಾವುದೇ ಪಕ್ಷದ ಕಾರ್ಯಕರ್ತನೂ ಅಲ್ಲ. ನಿಮಗೆ ನಾನು ಕ್ಲಾರಿಟಿ ನಾನು ಹೇಳ್ತಾ ಇದ್ದೀನಿ. ಯಾವುದೇ ನಾನು ಪಕ್ಕಾ ಕಾಂಗ್ರೆಸ್, ಪಕ್ಕಾ ಬಿ ಜೆ ಪಿಯವನು ಅಂತ ನಾನು ಎಲ್ಲೂ ಹೇಳಿಲ್ಲ. ಇಲ್ಲಿ ನನ್ನ ಒಂದು ವಿಚಾರ ಏನಂದರೆ, ವ್ಯಕ್ತಿಗಳನ್ನ ನಾನು ನೋಡ್ತೀನಿ. ನಾನು ನಮ್ಮ ತಂದೆಯವರು ಚೊಕ್ಕಸಂದ್ರದಲ್ಲಿ ಬಿ ಜೆ ಪಿ ಅದೇ ಸ್ಥಾಪನೆ ಮಾಡಿದರು. ಬಿ ಜೆ ಪಿ ಒಂದು ಇಡೀ ನಮ್ಮ ಈಗಿನ ಬಿ ಜೆ ಪಿ ಕಾರ್ಯಕರ್ತರಿಗೆಲ್ಲರಿಗೂ ಗೊತ್ತು. ಚೊಕ್ಕಸಂದ್ರದಲ್ಲಿ ಬಿ ಜೆ ಪಿ ಅಂದರೆ ನಂಜಪ್ಪಣ್ಣ ಅಂತೇಳಿ. ನಮ್ಮ ತಂದೆಯವರು ಸುಮಾರು 15 ವರ್ಷ ಬಿ ಜೆ ಪಿಯಲ್ಲಿದ್ದವರು. 2-3 ವರ್ಷ ಜೆ ಡಿ ಎಸ್ಸಲ್ಲಿದ್ದು ಇವಾಗ ಕಾಂಗ್ರೆಸ್ ಹಿರಿಯ ಮುಖಂಡರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅವರ ಮುಖಾಂತರ ನನಗೆ ಒಂದು ಬೂತನ್ನು ಬಂತು, ನಾನು ನಿಭಾಯಿಸಿದೆ, ನಾನು ಮಾಡಿದೆ. ಹಾಗಾಗಿ ಇಲ್ಲಿ ನಮ್ಮ ತಂದೆಯವರ ವಿಚಾರ ಬಂದಾಗ ಅವರ ಒಂದು ರಾಜಕೀಯ ಜೀವನವೇ ಬೇರೆ. ಅವರು ಹೇಳೋದಿಷ್ಟೇ, ಅಪ್ಪ ಹಾಕಿದ ಆಲದ ಮರದಲ್ಲಿ ನೀನು ಬರು, ನಿನ್ನ ಒಂದು ಆಲೋಚನೆ ನಿನಗೇನು ಅನಿಸುತ್ತೋ ನೀನು ಮಾಡು. ಸೊ ನಾನು ಕಾಂಗ್ರೆಸ್ಸಲ್ಲಿದ್ದೀನಿ, ನೀನೇ ಕಾಂಗ್ರೆಸ್ಸಿಗೆ ಬಾ, ವಿಚಾರ ನಿನ್ನ ವೈಯಕ್ತಿಕ ನೀನು ವಿಚಾರಗಳನ್ನ ನೀನು ಮಾಡ್ಕೋ. ಹಾಗಾಗಿ ಇಲ್ಲಿ ನಮ್ಮ ತಂದೆಯವರು ಕಾಂಗ್ರೆಸ್ಸು, ನಾನು ಕಾಂಗ್ರೆಸ್ಸಲ್ಲೇ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲ. ಹಾಗಾಗಿ ಬೂತನ್ನು ಬಂತು, ನನ್ನ ಆಯ್ಕೆ. ಸೊ ಇಲ್ಲಿ ನಾನು ಕಂಪೇರ್ ಮಾಡಿದೆ, ಶೋಭಾ ಕರಂದ್ಲಾಜೆ ಬೆಸ್ಟ, ರಾಜೀವ್ ಗೌಡ ಬೆಸ್ಟ್. ಸೊ ನನಗೆ ರಾಜೀವ್ ಗೌಡ ಅವರು ಬೆಸ್ಟ್ ಅನ್ನಿಸ್ತು. ಓವರಾಲ್ ಇಂಡಿಯಾದಲ್ಲಿ ಮೋದಿಯವರು ಬಂದರು. ಕೆಲವರು ನಿಮಗೆ ಮೋದಿ ಕಂಡ್ರೆ ಆಗಲ್ಲ, ದಯವಿಟ್ಟು ಆ ಥರ ತಿಳ್ಕೊಂಬೇಡಿ. ಮೋದಿಯವರು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆನೂ ನಾನು ಶ್ಲಾಘಿಸಿದ್ದೀನಿ. ರಾಮ ಮಂದಿರ ವಿಚಾರದಲ್ಲಿ ನಾನು ಅವರನ್ನು ಹೊಗಳಿದ್ದೀನಿ ಕೂಡ. ಒಂದು ವಿಚಾರದಲ್ಲಿ ಕೆಲವೊಂದು ನಾನು ಅಂಧಭಕ್ತನಾಗೋಕ್ಕೆ ಇಷ್ಟಪಡೋದಿಲ್ಲ. ಅವರ ಒಂದು ವಿಚಾರ ಬಂದಾಗ ಅವರ ಬಗ್ಗೆ ಮಾತಾಡ್ತೀನಿ. ಈ ವಿಚಾರ ಬಂದಾಗ ಚುನಾವಣೆ ವಿಚಾರ ಬಂದಾಗ ಚುನಾವಣೆದ ವಿಚಾರದ ಪರವಾಗಿ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಅವರಲ್ಲೂ ವಿಚಾರಗಳನ್ನ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ನಮ್ಮ ಜೀವನದಲ್ಲಿ, ಎಲ್ಲರ ಜೀವನದಲ್ಲಿ, ಯಾರೇ ಪ್ರಧಾನಿ ಆಗಿರಲಿ, ಅವರು ಎಂಥ ಶ್ರೀಮಂತರು ಅವರೇ ಆಗಿರಲಿ, ಒಳ್ಳೆಯದು ಕೆಟ್ಟದ್ದು ಅನ್ನೋದು ಎರಡು ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಸೊ ಅದನ್ನು ಒಳ್ಳೆಯದನ್ನು ಕೆಟ್ಟದ್ದು ಎರಡನ್ನೂ ನಿಭಾಯಿಸ್ಕೊಂಡು ಹೋಗುವಂತಹದ್ದು ಮನುಷ್ಯನ ಜೀವನ. ಹಾಗಾಗಿ ಇಲ್ಲಿ ನಾನು ಮೋದಿಯವ್ರನ್ನ ಬರೀ ಒಳ್ಳೆಯದನ್ನೇ ಹೊಗಳುತ್ತಿದ್ರೆ ಆಗಲ್ಲ, ಕೆಟ್ಟದ್ದನ್ನು ನಾವು ಮಾತಾಡಬೇಕು, ಅವ್ರು ಏನು ಮಾಡಿದ್ರು. ಸೊ ಇಲ್ಲಿ ನಾನು ಕರ್ನಾಟಕದ ಒಂದು ಲೋಕಸಭಾ ಫಲಿತಾಂಶ ಚುನಾವಣೆ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇಲ್ಲಿ ನನ್ನ ಕ್ಲಾರಿಟಿ, ನಾನು ಯಾವುದೇ ಪಕ್ಷದಿಲ್ಲ. ನಾನು ನಿಮಗೆ
ಈ ವಿಡಿಯೋ ಕೊನೆಯಲ್ಲಿ ನಾನು ಯಾವ ಪಕ್ಷದಲ್ಲಿ ಸೇರ್ಕೊತೀನಿ, ಯಾವ ಪಕ್ಷ ನಾನು ಮುಂದುವರಿತೀನಿ, ಹಾಗೆ ಮುಂದಿನ ಒಂದು BBMP ಎಲೆಕ್ಷನಲ್ಲಿ ಬಂದರೆ BJP ಒಳ್ಳೆಯ ಅಭ್ಯರ್ಥಿ ಬಂದರೆ ಖಂಡಿತವಾಗ್ಲೂ ನಾನು ಆ ಪಕ್ಷದಲ್ಲಿ ಇದ್ದು ನಾನು ಬೇರೆ ಪಕ್ಷದ ಆ ಥರ ಒಂದು ಇದ್ದಿಲ್ಲ. ಒಳ್ಳೆ ವ್ಯಕ್ತಿಗೆ, ಆ ಪಕ್ಷ ಯಾವುದೇ ಆಗಿರಲಿ ಒಳ್ಳೆಯ ವ್ಯಕ್ತಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಅದು ಖಂಡಿತವಾಗ್ಲೂ ನನ್ನಲ್ಲಿದೆ, ನಾನು ಖಂಡಿತ ಅದನ್ನು ಮಾಡ್ತೀನಿ. ಇನ್ನೊಂದು ವಿಚಾರ ಏನಂದರೆ, ಇದೇ ಮೇಗೆ 1 ವರ್ಷ ಆಯಿತು ಒಂದು ವಿಧಾನಸಭಾ ಚುನಾವಣೆ ಆಗಿ. ಅದು ಹಿಂದೆ ಹೋದ ವರ್ಷ ಮೇಯಲ್ಲಿ ನಾನು ಒಂದು ವಿಡಿಯೋನ ನಿಮಗೆ ತಲುಪಿಸಿದ್ದೆ. ಅದರಲ್ಲೂ ಕೂಡ ನಾನು ಕಾಂಗ್ರೆಸ್ ಅಭ್ಯರ್ಥಿ ಧನಂಜಯ ಪರವಾಗಿ ಮತಯಾಚನೆ ಮಾಡಿದೆ. ಯಾಕಂದರೆ ಮುನ್ರಾಜಣ್ಣವರು 10 ವರ್ಷ MLA ಆಗಿ ಅವರ ಸಾಧನೆ, ನಮ್ಮ ಚೊಕ್ಕಸಂದ್ರದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ನಿಮಗೆ ನಾನು ತೋರಿಸಿದ್ದೆ. ಹಾಗೆ ನಮ್ಮ ಮಂಜಣ್ಣವರು ಮನೆ ಮತ್ತೊಮ್ಮೆ ಮಂಜಣ್ಣ ಅಂತ ಹೇಳಿ ಒಂದು ಶೀರ್ಷಿಕೆ ಅಡಿಯಲ್ಲಿ ಎಲ್ಲ ಬಡಾವಣೆಗಳಲ್ಲಿ ಹಿಂಗಿತ್ತು, ಹಂಗೆ ಮಾಡಿದ್ರು ಅಂತ ಹೇಳಿ ಅವರು ನಮ್ಮ ಇದರಲ್ಲಿ ಮಾಡಿದರು. ಸೊ ಈ 2 ಅಭ್ಯರ್ಥಿಗಳು ಈ ಧನಂಜಯ ಅವರು ಐಪ್ ಮಾಡಿರ್ತಾನೆ. ಟಿಕೆಟ್ ತೊಗೊಳೋ ಟೈಮಲ್ಲಿ ಆ್ಯಕ್ಚುಲಿ ಲಾಸ್ಟ್ ಮುಂದೆ ಐಪ್ ಮಾಡಿದ್ರು. ಏನು ಧನಂಜಯ ಈ ಸತಿ ಧನಂಜಯನೇ ಗೆಲ್ತಾರೆ, ಒಳ್ಳೆ ಐಪು, ಸ್ಕೂಲ್ಗಳನ್ನು ನಡೆಸ್ತಿದ್ದಾರೆ, ಒಳ್ಳೆಯ ವ್ಯಕ್ತಿ, ಈತ ಬಂದರೆ ಏನೋ ಒಂದು ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಅವರನ್ನು ಖಂಡಿತವಾಗ್ಲೂ ಅವರು ನಮ್ಮ ಪರವಾಗಿ ಎಲ್ಲ ಬಂದಿದ್ದರು. ಯಾಕಂದರೆ ಅಲ್ಲಿ ಕಾಂಗ್ರೆಸ್ನ ಒಂದು ಅಲೆ ಇತ್ತು, ಸಾಕಪ್ಪ BJP ಸವಾಸ, ಕಾಂಗ್ರೆಸ್ ಅವ್ರಿಗೆ ಅವಕಾಶ ಕೊಡೋಣ ಅಂತ ಜನ ತೀರ್ಮಾನ ಮಾಡಿ ಅಂಥ ಅಲೆಯಲ್ಲಿ ಈ ಸತಿ ಗ್ಯಾರಂಟಿ ಕಾಂಗ್ರೆಸ್ಸೇ ಬರುತ್ತೆ. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ MLA, ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದರೆ ಒಳ್ಳೆ ಕೆಲಸಗಳು ಅಭಿವೃದ್ಧಿ ಆಗುತ್ತೆ ಅಂತ ಒಂದು ವಾಡಿಕೆ ರಾಜಕೀಯದವರು ನಾವು ಸೃಷ್ಟಿ ಮಾಡಿದ್ದೆವು, ನಮ್ಗೆ ಗೊತ್ತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಂದರೆ, ಕಾಂಗ್ರೆಸ್ MLA ಆದರೆ ನಮ್ಮ ಕ್ಷೇತ್ರ ಚೆನ್ನಾಗಾಗುತ್ತೆ. ನಾವು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ನಾವು ಹೋದರೆ ಒಂದು ಸೆಲ್ಫಿ ತೊಗೊತೀವಿ, ಸೆಲ್ಫಿ ತೊಗೊಂಡ್ರೆ ಮುಗ್ದೋಯ್ತು. ಇನ್ನು ಕೆಲವರು ಅವ್ರನ್ನ ವಿಚಾರ ಮಾಡ್ತಾರೆ, ಏನಪ್ಪ ಏನು ಕೆಲಸ ಅವ್ರು ಮಾಡ್ತಕ್ಕಂಥ ಐಪು. ಲಾಸ್ಟ್ ಚುನಾವಣೆಯಲ್ಲಿ ಇದೇ ನಮ್ಮ ಮುನ್ರಾಜಣ್ಣವರು ಯಾವ ರೀತಿ ಗೆದ್ದರು ಅನ್ನೋದು ಎಲ್ಲರಿಗೂ ಗೊತ್ತು. 3 ವಿಚಾರದಲ್ಲಿ ಅವರು ಗೆದ್ದಿರೋದು. 3 ವಿಚಾರ. ಒಂದು, ಅವರು ನಿಷ್ಠಾವಂತ ಕಾರ್ಯಕರ್ತರಿಂದ. 2ನೇದು, ಏನು ಇವಾಗ ಆರೋಪಿ ಸ್ಥಾನದಲ್ಲಿದ್ದಾರೆ ದರ್ಶನ್, ಅವರು ಸ್ಟಾರ್ ಪ್ರಚಾರವನ್ನು ಮಾಡಿದ್ರು. ಮುನ್ರಾಜಣ್ಣವರು ನಿಷ್ಠಾವಂತ ಕಾರ್ಯಕರ್ತರು, ಅವರು ಕೊನೆಯವರೆಗೂ ಚೆನ್ನಾಗಿ BJP ಪರವಾಗಿ ಮತಯಾಚನೆ ಮಾಡಿದ್ರು, ಅದರಿಂದ ಗೆದ್ದರು. 2ನೇದು ಸ್ಟಾರ್ ಪ್ರಚಾರ ಮಾಡಿದ್ರು. 3ನೇದು ಇಡೀ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಗೊತ್ತು ಧನಂಜಯ ಅವರ ಕೈವಾಡದಿಂದ. ಖಂಡಿತವಾಗ್ಲೂ ಇದು ಎಲ್ರಿಗೂ ಗೊತ್ತಿರ್ತಂಥ ವಿಷಯ. ಇದನ್ನು ಒಂದು ಪಕ್ಕಕ್ಕಿಟ್ಟರೆ, ಅದೇ ಹೋದ ವರ್ಷ ವಿಡಿಯೋದಲ್ಲಿ ನಮ್ಮ ನಾಗಮ್ಮ ಬಡಾವಣೆಯ ಬಗ್ಗೆ ನಿಮಗೆ ಮೋರಿಗಳು, ರಸ್ತೆಗಳ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೆ. ಮುನ್ರಾಜಣ್ಣವರು ಏನೇನು ಅಭಿವೃದ್ಧಿ ಮಾಡಿದ್ರು ಲಾಸ್ಟಲ್ಲಿ. ಈ 5 ವರ್ಷದಲ್ಲಿ MLA ಮಂಜಣ್ಣವರು ಬಂದೇ ಇಲ್ಲ. ಹೀಗೆ ಸುಮಾರು 15 ವರ್ಷಗಳಿಂದ ಈ ರಸ್ತೆಯ, ಈ ಮೋರಿಯ ವ್ಯವಸ್ಥೆ ಹಾಗೇ ಇದೆ. ಅದು ಮುನ್ರಾಜಣ್ಣವರ ಗಮನಕ್ಕೂ ಬಂದಿದೆ, ಇಲ್ಲಿ ಇರ್ತಕ್ಕಂಥ ಮುಖಂಡರುಗಳಿಗೂ ಬಂದಿದೆ. ಇಲ್ಲಿ ನಾಗಮ್ಮ ಬಡಾವಣೆ ಒಂದು ಶಾಪಗ್ರಸ್ತ ಬಡಾವಣೆ ಆಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಾನು ಹುಟ್ಟಿದಾಗಿಂದನೂ ಇಲ್ಲೇ ವಾಸವಾಗಿದ್ದೇನೆ. ಇಲ್ಲಿ ಇರ್ತಕ್ಕಂಥ ಸೌಲಭ್ಯಗಳು, ಇಲ್ಲಿ ಇರ್ತಕ್ಕಂತಹ ಸಮಸ್ಯೆ ಎಲ್ಲೂ ಇಲ್ಲ. ಯಾಕಂದರೆ ಇಲ್ಲಿ ಸ್ಯಾನಿಟ್ರಿ ವ್ಯವಸ್ಥೆ ಆಗಿರಲಿ, ಯಾವುದೂ ಒಂದು ಪ್ಲ್ಯಾನಬಲ್ ಆಗಿ ಇಲ್ಲ. ಮೋರಿ ವ್ಯವಸ್ಥೆ ಆಗಲಿ ಯಾವುದೂ ಸಹ ಇಲ್ಲ. MLA ಮುನ್ರಾಜಣ್ಣವರು ದಯವಿಟ್ಟು ಈ ಟರ್ಮ್ ಮುಗಿದೋದ್ರೆ ಇನ್ನು ನೆಕ್ಸ್ಟು ನಿಮ್ಮನ್ನು ನಾವು ಕರೆಯೋದಕ್ಕೂ ಆಗಲ್ಲ, ನೀವು ಬರೋದೂ ಇಲ್ಲ ನೆಕ್ಸ್ಟು. ಯಾಕಂದ್ರೆ ನಿಮ್ಗೆ 15 ವರ್ಷ ಆಡಳಿತ ಎಕ್ಸ್ಪೀರಿಯೆನ್ಸ್ ಇದೆ. ನೀವು ಎಲೆಕ್ಷನ್ನಲ್ಲಿ ನಿಂತ್ಕೊಂಡಾಗ
ಎಲೆಕ್ಷನ್ನಲ್ಲಿ ನಿಂತ್ಕೊಂಡ್ರಿ. ದರ್ಶನ್ ಏನು ಇವಾಗ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥವರು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನೂ ಕರೆಸಿ ಒಂದು ಸ್ಟಾರ್ ಪ್ರಚಾರವನ್ನು ಮಾಡಿದ್ರಿ. ಸರ್, ನಮಗೇನು ಸ್ಟಾರು ದರ್ಶನ ತರಿಸ್ಬಿಟ್ರೆ ನಾವು ಖುಷಿಯಾಗಿ. ಸರ್, ನಾನು ನೋಡಿದ್ದೀನಿ, ಬಂದರು, ನಿಮ್ಮ ಜೊತೆಗೆ ಬಂದರು. ಬಟ್ ಇಲ್ಲಿ ಅಭಿವೃದ್ಧಿ ಏನಿದೆ ಸರ್ ನಿಮ್ಮದು? ಚೊಕ್ಕಸಂದ್ರದಲ್ಲಿ ನೀವು ಬನ್ನಿ ಸರ್, ಬನ್ನಿ ಚರ್ಚೆ ಮಾಡೋಣ. ಬನ್ನಿ, ಇಲ್ಲಿರೋ ನಾಗರಿಕರಿಗೆ ನೀವು ಉತ್ತರ ಕೊಡಿ, ನಾನು ತಲೆ ಬಗ್ಸ್ತೀನಿ. ಹೌದು, ನಾನು ಇಷ್ಟು ಕಾಮಗಾರಿ, ಇಷ್ಟು ಸ್ಯಾಂಕ್ಷನ್ ಮಾಡಿದ್ದೀನಿ, ಇಷ್ಟು ಕೆಲಸಗಳು ಮಾಡಿಸಿದ್ದೀನಿ ಅಂತ ನೀವು ಬಂದು ಹೇಳಿ. ಚೊಕ್ಕಸಂದ್ರದಲ್ಲಿ ನಾಗಮ್ಮ ಬಡಾವಣೆಗೆ ನೀವು ಬನ್ನಿ, ಬಂದು ಇಲ್ಲಿ ಇರ್ತಕ್ಕಂತಹ ನಾಗರಿಕರನ್ನ ಹಾಗೂ ಇಲ್ಲಿ ಇರತಕ್ಕಂಥ ಜನಗಳನ್ನ ವಿಚಾರಿಸಿ ಏನೇನು ಅಭಿವೃದ್ಧಿ ಆಗಿದೆ. ಮಂಜಣ್ಣವರು 5 ವರ್ಷ ಇಲ್ಲಿ ಬಂದೇ ಇಲ್ಲ. ನೀವು 10 ವರ್ಷ ಇದಕ್ಕಿಂತ ಹಿಂದೆ 10 ವರ್ಷದಲ್ಲಿ ಇನ್ನೇನು ಲಾಸ್ಟಲ್ಲಿ 1 ವರ್ಷದಲ್ಲಿ ಬಂದು ಕಾಂಕ್ರೀಟ್ ಹಾಕಿರ್ತಕ್ಕಂಥ ರಸ್ತೆಯೇ ಇರೋದಿಲ್ಲಿ. ಸ್ಯಾನಿಟರಿ ವ್ಯವಸ್ಥೆ ನೀವೇ ಹಾಕ್ಸಿರೋದು, ಅದನ್ನು ಮೇಂಟೆನೆನ್ಸ್ ಮಾಡಿಲ್ಲ. ಬನ್ನಿ ಸರ್, ದಯವಿಟ್ಟು. ಮುನ್ರಾಜಣ್ಣ, ನಾನು ವೈಯಕ್ತಿಕವಾಗಿ ನಿಮಗೂ ನಮಗೂ ಯಾವುದೇ ರೀತಿಯಾದಂತಲ್ಲ, ನಾನು ಒಬ್ಬ ಪ್ರಜೆಯಾಗಿ ನಿಮ್ಮ ಹತ್ರ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ಇದರಲ್ಲಿ ವೈಯಕ್ತಿಕ ವಿಚಾರ, ಪಕ್ಷದ ವಿಚಾರ ಯಾವುದೂ ಅಲ್ಲ. ಇವತ್ತು ದರ್ಶನ್ ವಿಚಾರ ನಾನು ಏನಕ್ಕೆ ಎತ್ತಿದೆ ಅಂದರೆ, ಇವತ್ತು ನೀವೇ ನೋಡ್ತಾ ಇದ್ದೀರಿ ಇಡೀ ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ ರಾಜಕೀಯದವ್ರದ್ದು ಹಾಗೂ ಫಿಲಮ್ ಅವ್ರದ್ದು. ಇಡೀ ಫಿಲಮ್ ಅವ್ರನ್ನ ನಾವು, ಇಡೀ ರಾಜಕೀಯದವ್ರನ್ನ ನಾವು ದೂಷಿಸೋದು ತಪ್ಪು, ನಾನು ಒಪ್ಕೊತೀನಿ. ಯಾಕಂದರೆ ರಾಜಕೀಯದಲ್ಲಿ ಒಳ್ಳೇದು ಮಾಡಬೇಕು ಅನ್ನೋರು ಇದ್ದಾರೆ, ಸಿನಿಮಾದಲ್ಲಿ ಒಳ್ಳೆ ಸಿನಿಮಾಗಳು ಒಳ್ಳೆ ಅಭಿಮಾನದಿಂದ ಮಾಡಬೇಕು ಅನ್ನೋರು ಇದ್ದಾರೆ. ಹಾಗಾಗಿ ನಾನು ಅದ್ರ ಬಗ್ಗೆನೂ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ದರ್ಶನ್ ಅವರ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ವ್ಯಕ್ತಿ ಇವತ್ತು ನಮ್ಮ ಜೀವನದಲ್ಲಿ ಯಾರಾದರೂ ಬಂದು, ಸರ್ ನನಗೊಂದು ಬುದ್ಧಿ ಮಾತು ಹೇಳಿ, ನಾನು ಹೆಂಗಿರಬೇಕು, ಏನು ನೋಡಿ ಕಲ್ತ್ಕೊಬೇಕು ಅಂತ ಯಾರಾದರೂ ಬಂದು ನನ್ನ ಹತ್ರ ಕೇಳಿದ್ರೆ ನಾನು ದರ್ಶನ್ನ ಉದಾಹರಣೆ ಕೊಡ್ತೀನಿ. ಯಾಕಂದರೆ ಆತ ಏನು ಇಲ್ಲದೆ ಇದ್ದಾಗ ಯಾವ ಥರ ಇದ್ದ, ಎಲ್ಲ ಐಷಾರಾಮಿ ಜೀವನ ಇದ್ದು ಹೇಗಿದ್ದ, ಸಂಸಾರದಲ್ಲಿ ಹೇಗಿದ್ದ, ಸ್ನೇಹಿತರ ಸಹವಾಸ ಹೇಗಿತ್ತು, ಆ ವ್ಯಕ್ತಿಯಿಂದ ನಾವೆಲ್ಲ ಕಲ್ತ್ಕೊಬೋದು. ಬೇರೆ ಇದು ಬುಕ್ಸು ಯಾವುದು ಬೇಕಾಗಿಲ್ಲ, ಕೇವಲ ಒಂದು ದರ್ಶನಿಂದ ನಾವೆಲ್ಲ ಕಲಿಬೋದು. ಹಾಗಾಗಿ ಇಡೀ ನಮ್ಮ ಕರ್ನಾಟಕ ಜನ ತಲೆ ತಗ್ಸೋಂಥದ್ದಾಯಿತು. ಇವಾಗ ನಾವು ಕರ್ನಾಟಕದಿಂದ ಆಚೆ ಹೋದಾಗ, ಏನಪ್ಪ ನಿಮ್ಮ ಕರ್ನಾಟಕದ ಭಾರಿ ಸದ್ದು ಕೇಳ್ತಾರೆ. ಅದಕ್ಕೆ ನಾವೆಲ್ಲ ಉತ್ತರ ಕೊಡೋಕ್ಕಾಗಲ್ಲ, ತಲೆ ತಗ್ಗಿಸುವಂಥ ಮಾಡೋದು. ಇದು ಯಾರೋ ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಮಾಡಿದ್ದಾನೆ ಅಂದರೆ ನಾವು ತಲೆ ಕೆಡಿಸ್ಕೊತಿರ್ಲಿಲ್ಲ. 24 ಗಂಟೆ ಟಿ ವಿಯಲ್ಲಿ ಬರೋರು ಅವರೇ ಈ ಥರ ಒಂದು ಮುಜುಗುರ ತರುವಂಥ ವಿಷಯಗಳನ್ನ ನಮಗೆ ಇದು ಮಾಡಿದಾಗ ನಮಗೆ ಎಷ್ಟು ಬೇಜಾರಾಗುತ್ತೆ. ಈ ರಾಜಕೀಯದವರು ಪ್ರಜ್ವಲ್ ರೇವಣ್ಣ ವಿಷಯ ತಗೊಳ್ಳಿ, ಫಿಲಮ್ ಸೆಲೆಬ್ರಿಟಿ, ಡೈವರ್ಸು, ಮಾಮೂಲಿ ಎಲ್ಲ ಇದು ಡೈವರ್ಸು. ಆದರೆ ದೊಡ್ಡ ಮನೆ ಡಾಕ್ಟರ್ ರಾಜ್ಕುಮಾರ್ ಅವರ ಆದರ್ಶಗಳು ಇವಾಗಲೂ ನಾವು ಅವ್ರನ್ನ ಪಾಲಿಸ್ತೀವಿ. ಇಡೀ ನಮ್ಮ ಕರ್ನಾಟಕದಲ್ಲಿ ಫಿಲಮ್ ಆ್ಯಕ್ಟರ್ ಅಂದರೆ ಫಸ್ಟ್ ಬರೋ ಹೆಸರೇ ಡಾಕ್ಟರ್ ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ರವಿಚಂದ್ರನ್, ಶಿವರಾಜ್ ಕುಮಾರ್, ಅನಂತ್ ನಾಗ್, ಶಶಿಕುಮಾರ್, ಜಗ್ಗೇಶ್, ರಮೇಶ್ ಅರವಿಂದ್. ಏನು ಸರ್, ಇವ್ರನ್ನೆಲ್ಲ ನಾವು ನೋಡಿ ಬೆಳೆದಿರ್ತಕ್ಕಂಥ ಅವ್ರ ಸಿನಿಮಾಗಳನ್ನು ನೋಡಿ, ಅವರ ಒಂದು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಅವರ ಸಿನಿಮಾಗಳಲ್ಲಿ ಅಡಗಿದೆ. ಏನು ಸರ್ ಇದು? ಇವತ್ತು ದರ್ಶನ್ ಒಬ್ಬರು ಸೆಲೆಬ್ರಿಟಿ ಸ್ಥಾನದಲ್ಲಿ ಇರಬೇಕಾದಂಥ ಈ ಥರ ಕೆಲಸ ಮಾಡಿದ್ದಾರೆ. ಅದು ಇನ್ನೂ ಸಾಬೀತಾಗಿಲ್ಲ. ಅದು ಸಾಬೀತಾದರೂ ಆಗದೇ ಇರಲಿ, ತಪ್ಪೆ. ಇವತ್ತು ಇಡೀ ರಾಜ್ಯ ತಲೆ ತೆಗೆಸುವಂಥದ್ದು. ಹಾಗಾಗಿ ಏನಿಲ್ಲ ಸ್ನೇಹಿತರೆ, ಇನ್ನು ಮೇಲೆ ನಾವೇ ಕಲಿಯೋಣ. ಈ BJP ಕಾಂಗ್ರೆಸ್ ನೀವು ತಿಳ್ಕೊಡ್ತಾನಂತ ಇನ್ಮೇಲೆ ನಾನು ಯಾವುದೇ ರೀತಿಯಾದಂಥ
ಪಕ್ಷದ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ, ನಾನು ಯಾವುದೇ ಪಕ್ಷದ ಕಾರ್ಯಕರ್ತನೂ ಅಲ್ಲ. ಬಿ ಜೆ ಪಿ, ಕಾಂಗ್ರೆಸ್ ಯಾವುದೇ ರೀತಿಯಾದಂಥ ನನ್ನ ಫೇಸ್ಬುಕ್ಕಲ್ಲಿ ನಾನು ಕೆಲವೊಂದು ವಿಚಾರ ಕಾಂಗ್ರೆಸ್ ಪರವಾಗಿಯೂ ಹಾಕಿದ್ದೀನಿ, ಬಿ ಜೆ ಪಿ ಪರವಾಗಿಯೂ ಹಾಕಿದ್ದೀನಿ, ವಿರುದ್ಧವಾಗಿಯೂ ಹಾಕಿದ್ದೀನಿ. ಇಲ್ಲಿ ಏನಕ್ಕೆ ನಾನು ಇಲ್ಲಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಬಂದಿದೆ ನಿಜ, ಹಾಗೆ ಎಂ ಪಿ ಸೀಟು 17 ಜನ, ಬಿ ಜೆ ಪಿ ಗೆದ್ದಿದೆ 9 ಜನ. ಸೊ ಇಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಕೇಂದ್ರ ಸರ್ಕಾರ ಬಿ ಜೆ ಪಿ ಇದ್ದವರು, ನಿಮಗೂ ನಮ್ಮೆಲ್ಲರಿಗೂ ಗೊತ್ತು, ಕೇಂದ್ರ ಸರ್ಕಾರ ಬಿ ಜೆ ಪಿ ಇದ್ದರೆ ಇಲ್ಲಿ ಕಾಂಗ್ರೆಸ್ ಇದ್ದರೆ ದುಡ್ಡು ಕಳಿಸಲ್ಲ. ಸೊ ಅಲ್ಲಿ ಅಭಿವೃದ್ಧಿ ಕೆಲಸಗಳಾಗಲ್ಲ, ಇವರು ಇಲ್ಲಿಂದ ಫೈಟ್ ಮಾಡಬೇಕು. ಇದೊಂದು ಐಪನ್ನು ರಾಜಕೀಯದವರು ನಮಗೆ ಸೃಷ್ಟಿ ಮಾಡಿದ್ದಾರೆ, ಬಂದೇ ಬರುತ್ತೆ. ಸೊ ಅದನ್ನು ಫೈಟ್ ಮಾಡಿ ತರೋವಂಥದ್ದು ಅದು ನೀವು ಕೊಡದೇ ಇರಲಿ, ನಮ್ಮ ಟ್ಯಾಕ್ಸಿಂದ ನಮಗೇನಿದೆಯೋ ಅದು ಬಂದೇ ಬರುತ್ತೆ. ಅದು ಸಾಮಾನ್ಯ, ನಾವು ತಿಳ್ಕೊಂಡಿರ್ತಕ್ಕಂಥ. ಇವತ್ತು ಅವರು ಸಿಕ್ಕಾಕೊಂಡಿದ್ದಾರೆ, ಕಾಂಗ್ರೆಸ್ ಸರ್ಕಾರದವರು ಒಂದು ಯೋಜನೆಗಳನ್ನ ಕೊಟ್ಕೊಂಡು ಇದನ್ನು ಯಾವ ರೀತಿ ನಿಭಾಯಿಸಕ್ಕಂಥದ್ದು ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಇದಕ್ಕೆ ಯಾರ್ಯಾರು, ಇದರಲ್ಲೂ ದಲ್ಲಾಳಿಗಳು ಬರ್ತಾರೆ, ಮೀಡಿಯೇಟ್ರುಗಳು ಬರ್ತಾರೆ, ಅವ್ರಿಗೆ ಸರಿಯಾಗಿ ತಲುಪಿಸ್ತಾ ಇಲ್ಲ. ಹಾಗಾಗಿ ಇನ್ನು ಮುಂದೆ ನಾವು ಒಂದು ಹೊಸ ಪಕ್ಷ, ನಾವು ಪ್ರಜಾಕೀಯಗೆ ಸಪೋರ್ಟ್ ಮಾಡಬೇಕು, ಉಪೇಂದ್ರ ಅವ್ರನ್ನ ಅಧಿಕಾರಕ್ಕೆ ತರಬೇಕು. ಈ ವಿಡಿಯೋ ಮುಖಾಂತರ ಒಂದು ಹೊಸ ನಾಂದಿಯನ್ನು, ಯಾಕಂದರೆ ಸಾಕು ಈ ಬಿ ಜೆ ಪಿ, ಕಾಂಗ್ರೆಸ್, JDS ಬೇಡ. ಅವರು ಕರ್ನಾಟಕದಲ್ಲಿ ಬೆಳಗ್ಗೆ ಎದ್ದು ನ್ಯೂಸ್ ನೋಡೋದು ಏನಿದ್ರು ಒಂದು ಒಳ್ಳೆ ಅಭಿವೃದ್ಧಿ, ಇಂಥ ಕೆಲಸ ಆಗಿದೆ ಸರ್, ಇಂಥವ್ರು ಹಿಂಗೆ ಮಾಡಿದ್ದಾರೆ, ಅದನ್ನು ನಾವು ಕೇಳೋಣ, ಒಳ್ಳೆ ವಿಚಾರಗಳನ್ನ ಮಾಡೋಣ, ಕರ್ನಾಟಕನ ನಂಬರ್ 1 ಸ್ಥಾನಕ್ಕೆ ತಗೊಳೋದಂಥ ನಾಯಕರನ್ನ ನಾವು ಆಯ್ಕೆ ಮಾಡೋಣ. ಅದರಲ್ಲಿ ನಾವು ಈ ಸತಿ ಅವ್ರಿಗೆ ಹಿಂಗೆ ಆಂಧ್ರದಲ್ಲಿ ಪವನ್ ಅವ್ರಿಗೆ ಸಪೋರ್ಟ್ ಕೊಟ್ಟರು, ಅದೇ ಈ ಸತಿ ನಾವು ಉಪೇಂದ್ರ ಅವ್ರಿಗೆ ಒಳ್ಳೆ ಇದು ಮಾಡಬೇಕು. ಹಾಗೆ ಅವರ ಪಕ್ಷದಲ್ಲಿ ಕೆಲವು ಬದಲಾವಣೆ ಮಾಡಲೇಬೇಕು. ಈ ಸಿದ್ಧಾಂತಗಳು ಕಾರ್ಯಕರ್ತರಿಗೂ ಮುಜುಗರ ತರಿಸುತ್ತೆ, ಸ್ವಲ್ಪ ಚೇಂಜಸ್ ಮಾಡಲೇಬೇಕು. ಈ ಸಿದ್ಧಾಂತ ಇದನ್ನೇ ನಾನು ಇಟ್ಕೊಂಡು ಇದೇ ಕಾನ್ಸೆಪ್ಟಲ್ಲಿ ನಾನು ಓದ್ತೀನಿ ಅಂದರೆ ಆಗಲ್ಲ. ನಾನು ಒಂದು ಸಲಹೆ ಕೊಡೋಕ್ಕೆ ಹೇಳ್ತೇನೆ. ಸೊ ಪವನ್ ಕಲ್ಯಾಣ್ ಅವರ ಪಕ್ಷದ ಒಂದು ಸೇಮ್ ಅದು ಇರಲೇಬೇಕು. ಆ ಪಕ್ಷದ ಈಗಿನ ಒಂದು ನಾವು ಇದು ಪಕ್ಷ ಚೆನ್ನಾಗಿ ಆದಮೇಲೆ ಬೇಕಾದರೆ ನಾವು ಚೇಂಜಸ್ ಮಾಡ್ಬೋದು. ಇಲ್ಲಿ ಒಳ್ಳೆ ನಾಯಕರು ಇದ್ದಾರೆ, ಅವರು ದಯವಿಟ್ಟು ಪ್ರಜಾಕೀಯಕ್ಕೆ ಬಂದು ಇಲ್ಲಿ ನಾವು ಕೂಲಿ ಕೆಲಸ ಇದು ಕಾನ್ಸೆಪ್ಟನ್ನ ಚೇಂಜ್ ಮಾಡಬೇಕು. ಅದು ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ, ಇನ್ನು ಪೂರ್ತಿಯಾಗಿ ತಿಳ್ಕೊಂಡು ನಾನು ಅದನ್ನು ಮುಂದಿನ ಒಂದು ಇದರಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ. ಸೊ ನನ್ನ ಒಂದು ಕ್ಲಾರಿಫಿಕೇಷನ್, ಇನ್ಮೇಲೆ ನಾನು ಪ್ರಜಾಕೀಯಗೆ ಸಪೋರ್ಟ್ ಮಾಡ್ತೀನಿ. ಪ್ರಜಾಕೀಯ ಬರಬೇಕು ನಮ್ಮ ರಾಜ್ಯಕ್ಕೆ. ಕರ್ನಾಟಕ ಸರ್ಕಾರದಲ್ಲಿ ಪ್ರಜಾಕೀಯ ಬರೋ ತನಕ ನನ್ನ ಪ್ರಯತ್ನ ನಾನು ಬಿಡೋದಿಲ್ಲ. ಪ್ರಜಾಕೀಯ ದಯವಿಟ್ಟು ನಿಮಗೆ ನಾನು ಹೇಳೋ ಅಂಥ ಅವಶ್ಯಕತೆ ಇಲ್ಲ, ನನ್ನ ಅಭಿಪ್ರಾಯ ಅದು ನಿಮ್ಮ ವೈಯಕ್ತಿಕ. ನೀವು ಯಾವ ಪಕ್ಷಕ್ಕೆ ಇದು ಮಾಡ್ತೀರಿ. ಇವಾಗ ನನಗೆ ಬಿ ಜೆ ಪಿ ಕಡೆಯಿಂದನೂ ಸ್ನೇಹಿತರಿದ್ದಾರೆ, ಕಾಂಗ್ರೆಸ್ ಇದರಿಂದಲೂ ಸ್ನೇಹಿತರಿದ್ದಾರೆ. ಅದು ಅವರವರ ವೈಯಕ್ತಿಕ, ಅವರವರ ವಿಚಾರಗಳು, ಅವರವರ ಒಂದು ಸಂಬಂಧಪಟ್ಟಿದ್ದು. ಇಲ್ಲಿ ಒಂದು ಪಕ್ಷ ಅಂತ ಬಂದಾಗ ನಾವೆಲ್ಲ ಫ್ರೆಂಡ್ಶಿಪ್ ಅಂತ ಬಂದಾಗ ನಾವೆಲ್ಲ ಒಂದೇ ವಿಚಾರಗಳನ್ನ ನಾವು ವಿನಿಮಯ ಮಾಡ್ಕೊತೀವಿ. ಸೊ ಈ ಥರ ಇದಿದೆ. ಎಷ್ಟೇ ಒಳ್ಳೆಯ ವ್ಯಕ್ತಿ ಆದರೂ, ಮುನ್ರಾಜಣ್ಣನೂ ಒಳ್ಳೆಯವರು, ಮಂಜಣ್ಣನೂ ಒಳ್ಳೆಯವರು, ಬಟ್ ಏನೇ ಒಳ್ಳೆಯವರಾದರೂ ಅಲ್ಲಿ ಕೆಲವೊಂದು ವೀಕ್ನೆಸ್ ಇರ್ತವೆ, ಕೆಲವೊಂದು ಅಭಿವೃದ್ಧಿಗಳು ಕೆಲಸಗಳು ಮಾಡಿರಲ್ಲ, ಎಲ್ಲೋ ಒಂದು ಕಡೆ ಎಡವಿರ್ತಾರೆ. ಸೊ ಅದನ್ನು ಅವರು ತಿದ್ಕೊಬೇಕು. ಅದು ತಿದ್ಕೊಬೇಕಂದ್ರೆ ನಮ್ಮಂಥವರು ಒಂದು 4-5 ಜನ ಇದರಲ್ಲಿ ನಮ್ದೇನಪ್ಪ, ಅವ್ರು MLA, ಅವ್ರು ಸಂಬಳ ತಗೊತಾರೆ, ನಮ್ಮ ಪಾಡಿಗೆ ನಾವು ಎದ್ಬಿಡೋಣ, ಅದು ತಪ್ಪು. ಹಾಗಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು MLA ಅವ್ರಿಗೆ ನಾನು ಕ್ವಶನ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ನಾಗರಿಕ. ಸರ್ MLA ಅವರು ಬಂದು ಇಲ್ಲ ಬನ್ನಿ ಮಾತಾಡೋಣ, ಇಲ್ಲಿ ಏನು ಅಭಿವೃದ್ಧಿ ನೀವು ತೋರಿಸಿರಿ, ನಾನು ಮಾಡಿದ್ದೀನಿ, ನೀನು ತಪ್ಪು, ನೀನು ಮಾಡ್ತಾಯಿಲ್ಲ ಇದು ಅಂತ ಹೇಳಿ ಸರ್. ಇದು ನಾನು ಎಲ್ಲರ ಪರವಾಗಿ, ನಮ್ಮ ನಾಗಮ್ಮ ಬಡವನ ಪರವಾಗಿ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು. ಬನ್ನಿ ನೋಡಿಬಿಟ್ಟು ನೋಡಿ, ನಾನು ವಿಡಿಯೋನು ನಿಮಗೆ ಹಾಕಿದ್ದೀನಿ, ಅದು ನೋಡಿ. ನಾನು ಅಲ್ಲಿ ಮಳೆಯಲ್ಲಿ ನಿಂತಿದ್ದೀನಿ ಸರ್, ಅದು ಮನೆಗೆಲ್ಲ ಹೋಗುತ್ತೆ, ಒಂದು ವ್ಯವಸ್ಥೆ ಇಲ್ಲ ಸರ್. ಟೆಂಡರ್ ಯಾರು ಕೊಟ್ಟಿರ್ತಾರೆ, ಅವ್ರ ಕಡೆಯವ್ರಿಗೆ ಕೊಟ್ಟಿರ್ತಾರೆ, ಮೇಂಟೆನೆನ್ಸ್ ಮಾಡಲ್ಲ. ಜನ ಹೋಗ್ಲಿ ಬಿಡಿ,
ಬೆಸ್ಕಾಮ್ ಒಂದು ಕಂಬ ಮುರಿದೋಗಿದೆ ಸರ್, ಬನ್ನಿ ಅಂತ ಜೈಗೆ ನಮ್ಮ ಜೈ ಅವ್ರಿಗೆ ಕಂಪ್ಲೇಂಟ್ ಮಾಡಿ, ಮುರಿದೋಗ್ಲಿ ಬಿಡ್ರಿ, ಏನೂ ಆಗಲ್ಲ. ಇಷ್ಟು ಬೇಜವಾಬ್ದಾರಿತಾರೆ. ಇವ್ರಿಗೆ ಹೇಳೋರು ಕೇಳೋರು ಇಲ್ಲ. ಹಾಗಾಗಿ ನಾವು ಇನ್ನು ಮೇಲೆ ನಾವು ಒಳ್ಳೆಯ ಪಾಠ ನಾವು ಕರ್ನಾಟಕದ ರಾಜಕೀಯ ನಾಯಕರಿಂದ, ಸಿನಿಮಾ ನಟರಿಂದ ನಾವು ತುಂಬ ಕಲ್ತಿದ್ದೀವಿ. ಇನ್ಮೇಲೆ ನಾವು ಒಳ್ಳೆಯ ನಾಯಕರನ್ನ, ಒಳ್ಳೆ ಹೀರೋನ ಆದರ್ಶವಾಗಿ ಇಟ್ಕೊಂಡು ನಾವು ಮುಂದೆ ಹೋಗೋಣ. ನಾನು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.